ಭಗವದ್ಗೀತೆ ಶ್ರೀಕೃಷ್ಣ ಭಗವಂತನೇ ಕೊಟ್ಟಿರತಕ್ಕಂಥ ಒಂದು ಜ್ಞಾನ. ಸದ್ವಿಚಾರಗಳನ್ನು ಕಂಠಸ್ಥ ಮಾಡಿಕೊಳ್ಳುವುದು ಜೀವನ ಪೂರ್ತಿ ನಮಗೆ ಮಾರ್ಗದರ್ಶಕ ಆಗುತ್ತೆ. ಬೆಳೆದಂತೆ ಅದರ ಅರ್ಥ ಬದಲಾಗ್ತಾ ಹೋಗುತ್ತೆ. ಭಗವದ್ಗೀತೆಯ ರೀತಿಯ ನಮ್ಮ ದೇಶದ ಆರ್ಷೇಯ ಜ್ಞಾನದ ಸನಾತನ ಮೌಲ್ಯಗಳ ಒಂದು ಪ್ರಭಾವ ಬೇರೆಯವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಜಗತ್ತಿನವರು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾಗ ನಮಗೆ ನಮ್ಮ ಮನೆಯಲ್ಲಿ ಅಥವಾ ಈ ರೀತಿ ಸಂಸ್ಥೆಗಳ ಮೂಲಕ ಅತ್ಯಂತ ಸರಳವಾಗಿ ಸಿಗ್ತಾ ಇದೆ. ಸೆಲ್ಫ್ ಇನಿಷಿಯೇಟಿವ್ ಅಂತ ಏನು ಹೇಳ್ತಾರೆ, ಇದು ಬಹಳ ಮಹತ್ವದ್ದು. ಇದು ನಮಗೆ ವಿದ್ಯಾರ್ಥಿ ಆಗಿದ್ದಾಗಲೂ ಅಗತ್ಯ ಇದೆ, ಮುಂದೆ ಬೆಳೆದಂತೆಯೂ ಅಗತ್ಯ ಇದೆ. ಭಗವದ್ಗೀತೆ ಇರ್ಬೋದು, ರಾಮಾಯಣ ಮಹಾಭಾರತ ಇರ್ಬೋದು, ಇದೆಲ್ಲವೂ ನಮ್ಮ ಜೀವನದ ಪಾಠವನ್ನು ಕಲಿಸುತ್ತೆ. ಅದು ತಾಯಿ ಇದ್ದಂತೆ ನಮಗೆ ಪಾಲನೆ ಮಾಡುತ್ತೆ, ಪೋಷಣೆ ಮಾಡುತ್ತೆ. ಜೀವನದಲ್ಲಿ ಯಾವಾಗ ಬೇಕಾದರೂ ಅದರಿಂದ ನಾವು ಮಾರ್ಗದರ್ಶಕ ಸೂತ್ರಗಳನ್ನು ಕಲ್ತ್ಕೊಳ್ಬೋದು. ಭಗವದ್ಗೀತೆ ಬಹುಶಃ ಈ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದಂಥ ನಮ್ಮ ಸನಾತನ ಆರ್ಷೇಯ ಜ್ಞಾನ ಪರಂಪರೆಯ ಪ್ರತೀಕನೂ ಹೌದು. ಜನಸಾಮಾನ್ಯರ ಜೀವನದಲ್ಲಿ ಬಹಳ ವ್ಯಾವಹಾರಿಕ ವಿಷಯಗಳಿಂದ ಕುರಿತು ಅತ್ಯುನ್ನತ ಆಧ್ಯಾತ್ಮಿಕ ಸಾಧನೆಯವರೆಗೆ ಮಾರ್ಗದರ್ಶಕವಾದಂಥ ಒಂದು ರೀತಿ ಕೈಪಿಡಿ ಅಂತಲೂ ಹೇಳ್ಬೋದು, ಮ್ಯಾನ್ಯುಯಲ್ ಅಂತಲೂ ಹೇಳ್ಬೋದು. ಅದನ್ನು ಎಳೆ ವಯಸ್ಸಿನ ಬಾಲಕ ಬಾಲಕಿಯರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಸೇವಾ ಟ್ರಸ್ಟ್ ಮಾಡಿದೆ. ಕೆಲವ್ರ ಮನಸ್ಸಲ್ಲಿ ಪ್ರಶ್ನೆ ಬರ್ಬೋದು, ಭಗವದ್ಗೀತೆ ಒಂದು ಬಹಳ ದೊಡ್ಡ ಉದ್ಗ್ರಂಥ ಮತ್ತು ಅದು ನಾನಾಗಲೇ ಹೇಳಿದಂತೆ ಜ್ಞಾನ, ಭಕ್ತಿ, ಆಧ್ಯಾತ್ಮ ಇದರ ಕುರಿತಾಗಿರುವಂಥದ್ದು. ಸಾಮಾನ್ಯ ಮಕ್ಕಳಿಗೆ ಇದರ ಒಂದು ಅರ್ಥ ಆಗುವುದು ಅಥವಾ ಅದರಂತೆ ನಡೆದುಕೊಳ್ಳುವುದು ಹೇಗೆ ಸಾಧ್ಯ ಅಂತ. ಭಗವದ್ಗೀತೆಯನ್ನು ಕಂಠಪಾಠ ಮಾಡಿದರೆ ನಾವು ಜೀವನದಲ್ಲಿ ಬೆಳೆದಂತೆ ಅಂದರೆ ನಮಗೆ ವಯಸ್ಸಾದಂತೆ ಅದರ ಅರ್ಥಗಳು ಬೇರೆ ಆಗ್ತಾ ಹೋಗುತ್ತೆ. ಬಾಲ್ಯಕಾಲದಲ್ಲೇ ಯಾವುದೇ ಭಗವದ್ಗೀತೆ ಮಾತ್ರ ಅಲ್ಲ, ಯಾವುದೇ ಈ ರೀತಿಯ ಸದ್ವಿಚಾರಗಳನ್ನು ಕಂಠಸ್ಥ ಮಾಡಿಕೊಳ್ಳುವುದು ಜೀವನ ಪೂರ್ತಿ ನಮಗೆ ಮಾರ್ಗದರ್ಶಕ ಆಗುತ್ತೆ. ಉದಾಹರಣೆಗೆ ಹೇಳೋದಾದರೆ, ಯಾರಾದರೂ ಒಬ್ಬ ವ್ಯಕ್ತಿ, ನಾವೇ ಯಾವುದೋ ಒಂದು ಹೊಸ ಊರಿಗೆ ಹೋದ್ವಿ, ಅಲ್ಲಿ ಭಾಷೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಆದರೆ ಕೆಲವು ಸಂಜ್ಞೆಗಳನ್ನು ಮಾಡಿಕೊಳ್ಳೋದ್ರ ಮೂಲಕನೇ ನಾವು ಎಲ್ಲಿಗೆ ಹೋಗಿ ತಲುಪಬೇಕು ಆ ಊರಲ್ಲಿ. ಉದಾಹರಣೆಗೆ ಯಾವುದೋ ಒಂದು ಅಡ್ರೆಸ್ ಹುಡುಕಬೇಕು. ನಾನು ಯಾವುದೋ ಒಂದು ಹೋಟೆಲಲ್ಲೋ ಮನೆಯಲ್ಲೋ ಉಳ್ಕೊಂಡಿದ್ದೀನಿ, ಹೊರಗಡೆ ಬಂದೆ, ನನಗೆ ಆ ಊರಿನ ಭಾಷೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಅಲ್ಲಿ ಓಡಾಡುವ ಟ್ಯಾಕ್ಸಿಯನ್ನು ಕೈಯನ್ನು ಹೀಗೆ ಮಾಡಿದ್ರೆ ನಿಲ್ಲಿಸ್ತಾರೆ. ನನ್ನ ಹತ್ರ ಇರುವ ಚೀಟಿಯನ್ನು ತೋರಿಸಿದ್ರೆ ನೋಡಿಕೊಂಡು ಡ್ರೈವರ್ ಕರ್ಕೊಂಡೋಗಿ ನಾನು ಸಂಜ್ಞೆ ಮೂಲಕನೇ ಹೇಳ್ಬೋದು, ಅಥವಾ ನಡ್ಕೊಂಡು ಹೋಗ್ತಿರೋರ ಹತ್ರನೂ ಸಂಜ್ಞೆ ಮೂಲಕನೇ ನಾನು ನನ್ನ ದಾರಿ ಯಾವುದು ಅಂತ ಕೇಳ್ಕೊಳ್ಬೋದು, ಕಂಡುಕೊಳ್ಬೋದು. ಅದೇ ರೀತಿ ಭಗವದ್ಗೀತೆ ಚಿಕ್ಕ ವಯಸ್ಸಿನಲ್ಲಿ ಕಂಠಸ್ಥ ಮಾಡಿಕೊಂಡ್ರೆ ಜ್ಞಾನ ಅನ್ನುವ, ಕರ್ಮ ಅನ್ನುವ, ಅನುದ್ವೇಗಕರ ವಾಕ್ಯಂ ಅಂತ ಹೇಳೋದು ಅಥವಾ ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳೋದು, ಇದೆಲ್ಲ ತಕ್ಷಣ ಹೈಸ್ಕೂಲು, ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಇಲ್ಲಿಯ ಪ್ರಮುಖರು ಅಥವಾ ಶಿಕ್ಷಕರು, ಶಿಕ್ಷಕಿಯರು ಏನು ಹೇಳಿರ್ತಾರೆ ಅದರ ಮಟ್ಟಕ್ಕೆ ಸ್ವಲ್ಪ ಮಟ್ಟಿಗೆ ಅರ್ಥ ಆದರೂ ಬೆಳೆದಂತೆ ಜೀವನದಲ್ಲಿ ನಾನಾಗಲೇ ಹೇಳಿದಂತೆ ಮತ್ತು ಚಿನ್ಮಯ ಮಿಷನ್ ಯಾವ ಒಂದು ಮಹತ್ ಕಾರ್ಯವನ್ನು ಮಾಡ್ತಾಯಿದೆ, ಅನೇಕರ ಜೀವನಕ್ಕೆ ಬೆಳಕು ಕೊಡುವಂಥ, ನಮಗೆ ಪಥದರ್ಶಕ ಆಗುವಂಥ, ಒಂದು ದೀವಿಟಿಗೆ ರೀತಿಯಲ್ಲಿ ಕೆಲಸ ಮಾಡುವಂಥ ಸಾಮರ್ಥ್ಯ ಈ ರೀತಿಯ ಸದ್ಗ್ರಂಥಗಳಿಗೆ, ಸದ್ವಿಚಾರಗಳಿಗೆ ಇರುತ್ತೆ. ಭಗವದ್ಗೀತೆ ಆ ರೀತಿ ಅನೇಕರ ಜೀವನಕ್ಕೆ ಬೆಳಕು ತೋರಿದೆ. ಮತ್ತು ಕೇವಲ ನಮ್ಮ ದೇಶದಲ್ಲ, ಇವತ್ತು ಜಗತ್ತಿನಾದ್ಯಂತ ಇದರಲ್ಲಿ ಬಂದಿರೋ ಕೆಲವು ಶಬ್ದಗಳು ಅತ್ಯಾಧುನಿಕ, ಯಾವುದನ್ನು ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ಹೇಳ್ತಾರೆ ಅಥವಾ ವಿಜ್ಞಾನದ ಬೇರೆ ಬೇರೆ ಪ್ರಭೇದಗಳಿದೆ, ಆ ಎಲ್ಲ ಕಡೆಯೂ ಇದರಲ್ಲಿ ಬಂದಿರೋ ಶಬ್ದಗಳ ಉಪಯೋಗವಾಗುತ್ತೆ. ಉದಾಹರಣೆಗೆ ಇವತ್ತು ಮ್ಯಾನೇಜ್ಮೆಂಟಲ್ಲಿ ಕಾರ್ಮಿಕ್, ಕರ್ಮ ಈ ಶಬ್ದ ಇಂಗ್ಲೀಷಿನ ಭಾಗವಾಗಿ ಹೋಗಿದೆ. ಈ ರೀತಿ ಅನೇಕ ಶಬ್ದಗಳು ಭಗವದ್ಗೀತೆಯಲ್ಲಿ ಬಂದಿದ್ದು ಅಥವಾ ನಮ್ಮ ಈ ರೀತಿಯ ಸನಾತನ ಪರಂಪರೆಯ ಶಬ್ದಗಳು, ವಾಕ್ಯಗಳು ಜಗತ್ತಿನಾದ್ಯಂತ ಇವತ್ತು ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿನಿಯರು ಯಾರು ಮುಖ್ಯವಾಗಿ ನಾನಿವತ್ತು ಉದ್ದೇಶಿಸಿ ಮಾತನಾಡೋದು ಕೂಡ ಅವರನ್ನು ಕುರಿತಾಗಿ. ನಮಗೆ ಏನು ನಾವು ಕಲ್ತಿದ್ದೀವಿ ಇದು ಕಂಠಸ್ಥ ಇದ್ದರೆ ಇದರೊಳಗೆ ಕೆಲವು ಶಬ್ದಗಳು, ಕೆಲವು ವಾಕ್ಯಗಳು, ಕೆಲವು ಚಾಪ್ಟರ್ಸ್, ಈಗ ಜ್ಞಾನಯೋಗ ಅಂತಿದೆ, ಭಕ್ತಿ ಯೋಗ ಅಂತಿದೆ, ಇದರ ಇಡೀ ಚಾಪ್ಟರ್ ಇದೆಲ್ಲವೂ ಕೂಡ ನಮಗೆ ಮಾರ್ಗದರ್ಶಕ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡಂತೆ ಮುಂದೆ ಬೆಳೆದಂತೆ ನಮ್ಮ ಜೀವನಕ್ಕೆ ಅದೊಂದು ಪಾಠನೂ ಆಗುತ್ತೆ, ಮಾರ್ಗದರ್ಶಕವೂ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸ್ನೇಹ ಸೇವಾ ಟ್ರಸ್ಟ್ ಮಾಡಿರುವಂಥ ಪ್ರಯತ್ನ ಇದೊಂದು ವಿಶಿಷ್ಟವಾದಂಥ ಪ್ರಯತ್ನ. ಯಾಕೆಂದರೆ ಇದರ ಉದ್ದೇಶವನ್ನು ಪ್ರಾರಂಭದಲ್ಲಿ ರಾಘವೇಂದ್ರ ಅವರು ಇಲ್ಲಿ ವಿವರಣೆ ಕೊಟ್ಟರು. ಸಂಘಕ್ಕೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತಾ ಇರ್ಬೇಕಾದ್ರೆ ನಾವು 100 ಶಾಲೆಗಳಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಕೊನೆಗೂ ಜಗತ್ತು, ಸಮಾಜ, ದೇಶ, ರಾಷ್ಟ್ರ ಈ ರೀತಿ ದೊಡ್ಡ ದೊಡ್ಡ
ಏನು ಘಟಕಗಳಿದೆ ಅದೆಲ್ಲವೂ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಆ ದೇಶ ಆ ಸಮಾಜದಲ್ಲಿರುವ ವ್ಯಕ್ತಿ ಹೇಗೆ ಯೋಚನೆ ಮಾಡ್ತಾನೆ ಅಂತ. ಹಾಗೆ ಈ ಸಂಘದಲ್ಲಿ ನಾವು ವ್ಯಕ್ತಿ ನಿರ್ಮಾಣದಿಂದ ಸಮಾಜ ಪರಿವರ್ತನೆ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರೀಯ ಬದಲಾವಣೆ, ಈ ರೀತಿ ಯೋಚನೆ ಮಾಡ್ತೀವಿ. ಸ್ನೇಹ ಸೇವಾ ಟ್ರಸ್ಟ್ ಕೂಡ ಈ ದಿಕ್ಕಿನಲ್ಲೇ ಇವತ್ತಿನ ಬಾಲಕ ಬಾಲಕಿಯರಲ್ಲಿ ಈ ವ್ಯಕ್ತಿ ನಿರ್ಮಾಣದ ಕೆಲಸ ಕಾರ್ಯಕ್ರಮಗಳಲ್ಲೂ ಇದೆ. ಈ ಭಗವದ್ಗೀತೆಯ ಮೂಲಕ ಹೇಗೆ ಮಾಡ್ಬೋದು ಇದರ ಒಂದು ಪ್ರಯತ್ನವನ್ನು ವಿಶಿಷ್ಟವಾಗಿ ಮಾಡಿದೆ. ಇನ್ನೊಂದು ಮುಖವೂ ಇದಕ್ಕಿದೆ. ಸಾಮಾನ್ಯವಾಗಿ ಶಿಕ್ಷಣ ಅಂತಂದರೆ ಅದು ಶಾಲೆ, ಸ್ಕೂಲ್ ಅಂತಲೇ ನಮ್ಮೆಲ್ಲರ ಮನಸ್ಸಲ್ಲಿರುತ್ತೆ, ಸ್ಕೂಲು ಅಥವಾ ಕಾಲೇಜು. ಆದರೆ ನಮ್ಮ ದೇಶದ ಸನಾತನ ಪರಂಪರೆಯ ಮೂಲ ಕಲ್ಪನೆ ನಿಜ, ಶಾಲೆಗೆ ಹೋಗುವ, ಗುರುಕುಲದಲ್ಲಿ ಶಿಕ್ಷಣ ಪಡೆಯುವ ಪದ್ಧತಿ ಸಾವಿರಾರು ವರ್ಷಗಳ ನಮ್ಮಲ್ಲಿದೆ. ಆದರೆ ಕೇವಲ 4 ಗಂಟೆಗಳು ಶಿಕ್ಷಕ ಮತ್ತು ಶಿಕ್ಷಾರ್ಥಿ ಅಥವಾ ಗುರು ಮತ್ತು ಶಿಷ್ಯ ಇವರಿರುವಂಥ 4 ಗಂಟೆಗಳು ಮಾತ್ರ ಶಿಕ್ಷಣ ಅಲ್ಲ. ನಮ್ಮ ಮೂಲ ಕಲ್ಪನೆ ಮನೆಯಲ್ಲೂ ಶಿಕ್ಷಣ ಸಿಗುತ್ತೆ, ಸಮುದಾಯದಲ್ಲೂ ಶಿಕ್ಷಣ ಸಿಗುತ್ತೆ. ಶಿಕ್ಷಣ ಅಂದರೆ ಇದೆಲ್ಲವೂ ಸೇರಿ ಸಮುದಾಯ, ಕುಟುಂಬ ಮತ್ತು ಶಾಲೆ, ಸ್ಕೂಲಿಂಗ್. ಮಾರ್ಕ್ ಟ್ವೈನ್ ಅಂತಕ್ಕಂಥ ಭಾಳ ಪ್ರಸಿದ್ಧ ಚಿಂತಕ ಯಾರಿದ್ದ, ಅವನು ಹೇಳ್ದ, ಐ ಹ್ಯಾವ್ ನೆವರ್ ಅಲೋಡ್ ಮೈ ಸ್ಕೂಲಿಂಗ್ ಟು ಇಂಟರ್ಫಿಯರ್ ವಿತ್ ಮೈ ಎಜುಕೇಷನ್ ಅಂತ. ಅಂದರೆ ನನ್ನ ಶಾಲೆಗೆ ಹೋಗುವ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದು ನನ್ನ ಒಟ್ಟು ಶಿಕ್ಷಣಕ್ಕೆ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಂಡಿದ್ದೀನಿ. ಐ ಹ್ಯಾವ್ ನೆವರ್ ಅಲೋಡ್ ಮೈ ಸ್ಕೂಲಿಂಗ್ ಟು ಇಂಟರ್ಫಿಯರ್ ವಿತ್ ಮೈ ಎಜುಕೇಷನ್ ಅಂತ. ಅಂದರೆ ಶಿಕ್ಷಣ ಅದಕ್ಕಿಂತ ದೊಡ್ಡದು. ಈ ರೀತಿಯ ಭಗವದ್ಗೀತೆಯ ಅಂತ ಶಿಕ್ಷಣ ನಮಗೆ ಕೊಡೋದು, ನಮ್ಮ ಅಂಥ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು ಆ ದೃಷ್ಟಿಯಿಂದ ಬಹಳ ಮಹತ್ವ. ಹಾಗಾಗಿ ನಾನಾಗಲೇ ಹೇಳಿದಂತೆ ಇದರೊಳಗೆ ಕೆಲವು ವಾಕ್ಯಗಳು, ಕೆಲವು ಶಬ್ದಗಳು, ಇಡೀ ಚಾಪ್ಟರ್ಸ್ ಅದೇ ನಮಗೆ ಬೆಳಕು ನೀಡುತ್ತೆ. ನಾನು ಕೇವಲ 1-2 ಉದಾಹರಣೆಗಳನ್ನು ತಮ್ಮ ಕಣ್ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಉದಾಹರಣೆಗೆ ಇದರೊಳಗೆ ಜ್ಞಾನಯೋಗ ಅಂತಲೂ ಇದೆ, ಭಕ್ತಿ ಯೋಗ ಅಂತಲೂ ಇದೆ. ಜ್ಞಾನ ಮತ್ತು ಭಕ್ತಿಯ ಒಂದು ಪೂರ್ತಿ ಕಲ್ಪನೆ ನಾವು ವಿದ್ಯಾರ್ಥಿಗಳಾಗಿರುವಂಥವ್ರಿಗೆ ನಮಗೆ ತಕ್ಷಣ ಆಗದೇ ಇರ್ಬೋದು. ಎರಡು ಬಹಳ ದೊಡ್ಡ ದೊಡ್ಡ ವಿಚಾರಗಳು, ಕಾನ್ಸೆಪ್ಟ್ಸ್. ಆದರೆ ಬೆಳೆದಂತೆ ಇದರ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿಯೇ ನಮ್ಮ ಬಹಳ ದೊಡ್ಡ ಚಿಂತಕರಾಗಿದ್ದಂಥ DVG ಅವರು ಒಂದು ಕಡೆ ಹೇಳ್ತಾರೆ, ಮನಸ್ಸಿನ ವ್ಯಾಕರಣ ಏನು, ಮನಸ್ಸಿನ ಬೇಸ್, ಆಧಾರ ಏನು ಅಂತ ಕೇಳಿದ್ರೆ ಅದು ಭಾವನೆಗಳು. ಬುದ್ಧಿಯ ಆಧಾರ ಏನು ಅಂತ ಕೇಳಿದ್ರೆ ತರ್ಕ. ಬಹಳ ಬುದ್ಧಿವಂತರಾದವರು ತರ್ಕದ ಆಧಾರದ ಮೇಲೆ ಯೋಚನೆ ಮಾಡ್ತಾರೆ. ಮನಸ್ಸಿನ ಆಧಾರ ಭಾವನೆ. ಜ್ಞಾನಯೋಗ ಮತ್ತು ಭಕ್ತಿ ಯೋಗದಲ್ಲಿ ನಾವು ಅಂದರೆ ಜ್ಞಾನ ಮತ್ತು ಭಕ್ತಿ ಅಂತಕ್ಕಂಥ 2 ಒಂದು ವಿಚಾರಗಳನ್ನು ಯೋಚನೆ ಮಾಡಿದ್ರೆ, ಜ್ಞಾನ ಅನ್ನೋದು ಇಟ್ಸ್ ಮೋರ್ ರಿಲೇಟೆಡ್ ಟು ಇಂಟೆಲೆಕ್ಟ್, ನಾಲೆಡ್ಜ್. ಅದರೊಳಗೆ ಅನೇಕ ಬಾರಿ ತರ್ಕ ಪ್ರಧಾನ ಆಗುತ್ತೆ, ಲಾಜಿಕ್. ಆದರೆ ಬುದ್ಧಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಅದು ಭಾವನೆಗಳು. ಒಮ್ಮೆ ಜ್ಞಾನ ಮತ್ತು ಮೋಹ. ಮೋಹ ಅಂದರೆ ಸಾಮಾನ್ಯ ಯಾವ ವ್ಯಕ್ತಿಯಲ್ಲಿ ತೊಂದರೆ ಕೊಡುತ್ತೆ, 6 ಅರಿಷಡ್ ವರ್ಗಗಳು ಅಂತ ಹೇಳ್ತಾರೆ, ಅದರೊಳಗೆ ಒಂದು ಮೋಹ. ಜ್ಞಾನ ಮತ್ತು ಮೋಹ ಅಂದರೆ ಬುದ್ಧಿ ಮತ್ತು ಮೋಹ ಇಬ್ಬರು ಕೂಡ ಬ್ರಹ್ಮನ ಬಳಿ ಹೋದ್ರಂತೆ. ಯಾವುದೋ ಒಂದು ವಿಷಯ ತಕರಾರು ಇಟ್ಕೊಂಡು 2 ದಿವಸ 3 ದಿವಸ ಆದರೂ ಪರಿಹಾರ ಆಗಲಿಲ್ಲ, ವಾಪಸ್ ಬರ್ತಾ ಇದ್ರಂತೆ. ಬರಬೇಕಾದ್ರೆ ಸ್ವರ್ಗಗಂಗಾ ಮಾತಾ ಹರಿತಾ ಇದ್ದಲ್ಲಿ. ಆ ಸ್ವರ್ಗಗಂಗಾ ಮಾತಾ ನೋಡೋದಂತೆ ಇಬ್ಬರು ಸುಸ್ತಾಗಿಬಿಟ್ಟಿದ್ದಾರೆ, ಮುಖ ಎಲ್ಲ ಬಾಡೋಗಿದೆ. ಹೇಳಿದಂತೆ ನೀವು ನಮ್ಮಲ್ಲಿ ಬಂದು ಸ್ನಾನ ಮಾಡಿ ನಿಮಗೆ ಉದ್ಧಾರ ಆಗುತ್ತೆ ಅಂತ ಹೇಳಿದಂತಾಕೆ. ಇವರು ನಾನಾಗಲೇ ಹೇಳಿದಂತೆ ಬುದ್ಧಿ ತರ್ಕದ ಮೇಲೆ ಯೋಚನೆ ಮಾಡೋದು, ಅದು ಯೋಚನೆ ಮಾಡ್ತಾ ಇತ್ತಂತೆ. ಏನು ಮಾಡಲೇಬೇಕಾ, ದಿನ ಸ್ನಾನ ಮಾಡು ಅಂತ ಯಾರು ಹೇಳಿದ್ದಾರೆ? ಅನೇಕ ಪ್ರಾಣಿಗಳಿಲ್ವ, ಸ್ನಾನ ಮಾಡೋದೇ ಇಲ್ಲ, ಮಾಡಿಬಿಟ್ರೆ ಏನು ಉದ್ಧಾರ ಆಗಿಬಿಡುತ್ತಾ? ಈ ಥರ ತರ್ಕ, ಲಾಜಿಕ್ ಮನಸ್ಸೊಳಗೆ ಆರ್ಗ್ಯೂ ಮಾಡ್ಕೊಳ್ತಾ ಇತ್ತು. ಆದರೆ ಮೋಹ ತುಂಬ ಯೋಚನೆ ಮಾಡೋದಲ್ಲ, ಅದೋಗಿ ದಬಕ್ಕಂತ ಬಿದ್ದು ಮೇಲೆದ್ದು ಬಂತಂತೆ. ಮೋಹ ಇದ್ದಿದ್ದು ಪ್ರೇಮ ಆಗಿಬಿಟ್ಟಿತ್ತಂತೆ. ಪ್ರೇಮದ ಮೂಲ ಸ್ವರೂಪ ಮೋಹನೇ. ಬುದ್ಧಿ ನೋಡ್ತಾ ಇತ್ತು, ಅರೆ ಮೋಹ ಇದ್ದಿದ್ದು ಪ್ರೇಮ ಆಗಿಬಿಟ್ಟಿದೆ. ಆಗ ಅನ್ನಿಸ್ತಂತೆ ಮೋಹಕ್ಕೆ ಇನ್ನೊಂದು ಸರಿ ಮುಳುಗೋಣ ಅಂತ. ಇನ್ನೊಂದು ಸರಿ ಮುಳುಗ್ತದೆ. ವಾಪಸ್ ಬಂದಾಗ ಪ್ರೇಮ ಇದ್ದಿದ್ದು ಭಕ್ತಿ ಆಗಿಬಿಟ್ಟಿತ್ತು.
ಭಕ್ತಿಯ ಮೂಲ ಸ್ವರೂಪ ಪ್ರೇಮ, ಪ್ರೇಮದ ಮೂಲ ಸ್ವರೂಪ ಮೋಹ. ಬುದ್ಧಿಗೆ ಆಗನ್ನಿಸ್ತಂತೆ, ಅರೆ ಮೋಹ ಅಂತದೆ, ಅಂಥದ್ದೇ ಈ ಥರ ಆಗ್ಬೋದಂದ್ರೆ ನಾನು ಇನ್ನೇನು ಆಗ್ಬೋದು. ಅದು ಹೋಗಿ ಒಂದು ಸರಿ ಮುಳುಗಿ ಮೇಲೆ ಎದ್ದು ಬಂತಂತೆ, ಅದು ಅಹಂಕಾರ ಆಗೋಗಿತ್ತಂತೆ. ತರ್ಕ ಕೇವಲ ಯೋಚನೆ ಮಾಡಿದ್ರೆ ಅನೇಕ ಬಾರಿ ಅಹಂಕಾರದ ಕಡೆ ಕರ್ಕೊಂಡು, ಈಗೋ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಶ್ರೀಕೃಷ್ಣ ಇದರಲ್ಲಿ ಜ್ಞಾನದ ಬೇರೆ ಬೇರೆ ಮುಖಗಳು ಮತ್ತು ಅದರಲ್ಲಿ ಯಾವ ರೀತಿ ಮನುಷ್ಯ ಅದನ್ನು ಹೇಗೆ ತೆಗೆದುಕೊಳ್ಬೇಕು, ಅದು ಎಷ್ಟು ಶ್ರೇಷ್ಠ ಅನ್ನೋದು ಹೇಳಿದ್ದಾರೆ. ಭಕ್ತಿ ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದು ಹೇಳಿದ್ದಾರೆ. ನಮ್ಮ ಈ 18 ನಾವು ಏನು ಶ್ಲೋಕಗಳನ್ನು ಅಭ್ಯಾಸ ಮಾಡಿದ್ದೀವಿ, ಅದರೊಳಗೆ ಈ ಎಲ್ಲ ಬೇರೆ ಬೇರೆ ಮುಖಗಳಿಗೆ ಸಂಬಂಧಪಟ್ಟಿದ್ದು ಇದೆ. ಮತ್ತು ನಾವು ಇಲ್ಲಿ ಕಂಠಸ್ಥ ಮಾಡದಿರುವಂಥ ಅನೇಕ ವಿಚಾರಗಳು ಇದೆ. ಹಾಗಾಗಿ ನಾನು ಹೇಳಿದೆ, ಸಣ್ಣ ವಯಸ್ಸಿನಲ್ಲಿ ನಾವು ಅನೇಕ ಬಾರಿ ಅದು ಪೂರ್ತಿ ಅರ್ಥ ಆಗದೇ ಇದ್ದರು ಕಂಠಸ್ಥ ಮಾಡಿಕೊಂಡಿದ್ರೆ, ಹೃದಯಸ್ಥ ಮಾಡಿಕೊಂಡಿದ್ರೆ, ಬೆಳೆದಂತೆ ಬೆಳೆದಂತೆ ಅದರ ಅರ್ಥ ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ ಈಗ ತಾನೇ ಸ್ವಾಮೀಜಿಯವರು ಅದರ ಉಲ್ಲೇಖವನ್ನು ಮಾಡಿದ್ರು. ಕರ್ಮ ಮತ್ತು ಫಲ ಇದರ ಬಗ್ಗೆ ಇದೆ. ನಾವು ಆ ಶ್ಲೋಕ ಮಾತ್ರ ಕಂಠಸ್ಥ ಮಾಡಿಕೊಂಡು ಅದರ ಅರ್ಥ ಏನು ಅದರೊಳಗೆ ಹೇಳಿಕೊಟ್ಟಿದ್ದಾರೆ. ಅದು ನೀವು ತಿಳ್ಕೊಂಡಿದ್ರು ಕೂಡ ಬೆಳೆದಂತೆ ಬೆಳೆದಂತೆ ಅದರ ಬೇರೆ ಬೇರೆ ಮುಖಗಳು ಗೊತ್ತಾಗುತ್ತೆ. ಅದು ತಪ್ಪರ್ಥ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದರ ವಿಶ್ಲೇಷಣೆ ಮಾಡಿಕೊಳ್ಳುವಂಥ ಶಕ್ತಿ ನಾವು ಬೆಳೆಸ್ಕೊಂಡಾಗ ನಮ್ಮ ಜೀವನದಲ್ಲಿ ಅದರ ಬೇರೆ ಬೇರೆ ಅರ್ಥಗಳು ನಮ್ಮ ಜೀವನವನ್ನು ಮುಂದೆ ತೆಗೆದುಕೊಂಡೋಳೋಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಅದರೊಳಗೆ ಹೇಳ್ತಾರೆ, ಕರ್ಮ ಮಾಡು ಆದರೆ ಫಲ ಅಪೇಕ್ಷೆ ಪಡಬೇಡ ಅಂತ. ಮತ್ತು ಅದರ ಮುಂದಿನ ವಾಕ್ಯನೂ ಹೇಳಿದ್ದಾರೆ, ಅದಕ್ಕಾಗಿ ಕರ್ಮವನ್ನು ಬಿಡಲೂ ಬೇಡ ಅಂತಲೂ ಹೇಳಿದ್ದಾರೆ. ಯಾಕೆಂದರೆ ಕರ್ಮ ಮಾಡಿ ಫಲ ಇಲ್ಲದಿರಿ ನಾನು ಯಾಕೆ ಕರ್ಮ ಮಾಡಬೇಕು, ಕೆಲಸ ಯಾಕೆ ಮಾಡಬೇಕು ಅಂತ ಮನಸ್ಸಿಗೆ ಬಂದ್ಬಿಡ್ಬೋದು. ಅಥವಾ ಮುಫತ್ತಾಗಿ ತೆಗೆದುಕೊಳ್ಳೋದು, ಫ್ರೀಯಾಗಿ ತೆಗೆದುಕೊಳ್ಳೋದು, ಈ ಒಂದು ಮನೋಭಾವನೂ ಬರ್ಬೋದು. ನಾನು ಮಾಡಿದ್ರೂ ಮಾಡದೇ ಇದ್ರೂ ಸಿಗುತ್ತಲ್ಲ. ಹಿಂದೆ ನಮ್ಮ ರಾಜ್ಯದ ಭಾಳ ಪ್ರಮುಖ ಪತ್ರಕರ್ತರಾಗಿದ್ದಂಥ YNK ಅವರು, ಕನ್ನಡಪ್ರಭದ ಸಂಪಾದಕರು, ಬೇರೆ ಬೇರೆ ಪತ್ರಿಕೆ ಅವರು ಒಂದು ಕಡೆ ಒಂದು ಬರೆದಿದ್ರು. ಒಂದು ಊರಲ್ಲಿ ಒಂದು ಹೋಟೆಲ್ ಮುಂದೆ ಬೋರ್ಡ್ ಹಾಕಿದ್ರು, ಇಲ್ಲಿ ನೀವು ಫ್ರೀಯಾಗಿ ಮುಫತ್ತಾಗಿ ತಿನ್ನಿ, ನಿಮ್ಮ ಬಿಲ್ಲನ್ನು ನಿಮ್ಮ ಮುಂದಿನ ಪೀಳಿಗೆಯವರು ಕೊಡ್ತಾರೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೊಡ್ತಾರೆ, ಹಾಗೆ ನೀವು ತಿನ್ನಿ ಅಂತ. ಅಂದರೆ ನಾನು ಕೆಲಸ ಮಾಡದೆ ಹೇಗಿದ್ದರೂ ಕರ್ಮಕ್ಕೆ ಫಲ ಇಲ್ಲಲ್ಲ, ಫಲ ಅಪೇಕ್ಷೆ ಪಡಬಾರ್ದಲ್ಲ. ಈ ಥರ ಯಾರೇ ಯೋಚನೆ ಮಾಡೋರು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಹೋಗಿ ಫ್ರೀಯಾಗಿ ತಿನ್ಬೋದು. ಅಲ್ಲಿ ಹೋಗಿ ಫ್ರೀಯಾಗಿ ತಿನ್ನೋದೆ 4 ಜನ ಹುಡುಗರು. ಆದರೆ ಅವ್ನು ಬಿಲ್ ತಂದು ಕೊಟ್ಟನಂತೆ. ಇವ್ರಿಗೆ ಹೇಳಿದಂತೆ, ನೀವು ಹೊರಗಡೆ ಬೋರ್ಡ್ ಹಾಕಿದ್ಯಲ್ಲಪ್ಪ, ಎಷ್ಟು ಬೇಕಾದ್ರೂ ತಿನ್ನಿ, ನಿಮ್ಮ ಬಿಲ್ಲನ್ನು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೊಡ್ತಾರೆ ಅಂತ. ಅಲ್ಲ, ಅವ್ರು ನಿಮ್ಮ ಹಿಂದಿನವ್ರು ತಿಂದಿದ್ರು, ಅದ್ರ ಬಿಲ್ ಇದು ಅಂತ ಹೇಳಿದ. ಅಂದರೆ ಈ ರೀತಿ ಫಲ, ಕರ್ಮ ಇದರ ಬೇರೆ ಬೇರೆ ಮುಖಗಳು ಬೆಳೆದಂತೆ ಬೆಳೆದಂತೆ ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿರೋ ವಾಕ್ಯಗಳು, ಆ ವಾಕ್ಯದ ಹಿಂದಿರ್ತಕ್ಕಂಥ ದೃಷ್ಟಿ, ಅದರ ಸ್ಪಿರಿಟ್, ಭಾವ, ಇದು ನಮಗೆ ದಾರಿ ತೋರಿಸ್ತಾ ಹೋಗುತ್ತೆ. ಈ ರೀತಿ ಆ ಭಗವದ್ಗೀತೆಯಲ್ಲಿರುವ ಮತ್ತು ಅದನ್ನು ಕಂಠಸ್ಥ ಮಾಡಿ ಅರ್ಥ ಮಾಡ್ಕೊಳ್ತಾ ಜೀವನದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಸಾಧನೆಯಲ್ಲಿ ಅದೊಂದು ನಮಗೆ ಬಹಳ ದೊಡ್ಡ ಶಕ್ತಿ ಆಗುತ್ತೆ. ನಾನಾಗಲೇ ಹೇಳಿದಂತೆ, ಇವತ್ತು ಜಗತ್ತಿನಾದ್ಯಂತ ಭಗವದ್ಗೀತೆಯ ರೀತಿಯ ನಮ್ಮ ದೇಶದ ಆರ್ಷೇಯ ಜ್ಞಾನದ ಸನಾತನ ಮೌಲ್ಯಗಳ ಒಂದು ಪ್ರಭಾವ ಬೇರೆಯವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ನಮ್ಮ ದೇಶದಲ್ಲೇ ನಾವೇ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ನಮಗೆ ಶ್ರೀಕೃಷ್ಣ ಭಗವಂತನೇ ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ. ಭಗವದ್ಗೀತೆ ಸಾಮಾನ್ಯ ಜನರಿಂದ ಹಿಡಿದು ಮಹಾಪುರುಷರವರೆಗೆ ಎಲ್ಲರಿಗೂ ಪ್ರೇರಣೆ ಕೊಟ್ಟಿರುವಂಥದ್ದು. ಅಂಥದ್ದು ಜಗತ್ತಿನವರು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾಗ ನಮಗೆ ನಮ್ಮ ಮನೆಯಲ್ಲಿ ಅಥವಾ ಈ ರೀತಿ ಸಂಸ್ಥೆಗಳ ಮೂಲಕ ಅತ್ಯಂತ ಸರಳವಾಗಿ ಸಿಗ್ತಾ ಇದೆ. ಬಹುಶಃ ಭಗವದ್ಗೀತೆಗಿರುವಷ್ಟು ವ್ಯಾಖ್ಯಾನಗಳು ಬೇರೆ ಯಾವುದಕ್ಕೂ ಇಲ್ಲ. ಯಾಕೆಂದರೆ ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ನಾನಾಗಲೇ ಹೇಳಿದಂತೆ ಮ್ಯಾನೇಜ್ಮೆಂಟ್ ಸೈನ್ಸವರು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ವಿಜ್ಞಾನಿಗಳು ಅನೇಕ ವಿಜ್ಞಾನಿಗಳು ಇದರ ಕೆಲವು ಶಬ್ದಗಳು ವಾಕ್ಯಗಳನ್ನು ಇಟ್ಕೊಂಡು, ನಮ್ಮ ದೇಶದವರಲ್ಲ, ಹೊರಗಡೆ ಐನ್ಸ್ಟೈನ್ ಅಂತವರು
ಅಥವಾ ಅಟಾಮಿಕ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಮಾಡಿದಂಥ ಓಪನ್ಹೈಮರ್ ಅಂತವರು, ಇದರ ಕೆಲವು ವಾಕ್ಯಗಳು, ಕೆಲವು ಶಬ್ದಗಳು, ಇದನ್ನಿಟ್ಕೊಂಡು ಬದುಕನ್ನು, ಜೀವನವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ನಮ್ಮ ದೇಶದ್ದೇ ಮಹಾತ್ಮ ಗಾಂಧೀಜಿಯವ್ರದ್ದಂತೂ ನಾವು ಗೀತೆಯ ಬಗ್ಗೆ ಅವರ ಒಂದು ಪ್ರೇಮ ಮತ್ತು ಅವರು ಅದರ ಮೂಲಕ ಪಡ್ಕೊಂಡ ಪ್ರೇರಣೆ, ಅದನ್ನು ಜನಸಾಮಾನ್ಯರಿಗೂ ಅವರು ತಲುಪಿಸಲಿಕ್ಕೆ ಮಾಡಿದಂಥ ಪ್ರಯತ್ನ ನಮ್ಗೆ ಗೊತ್ತೇ ಇದೆ. ವಿನೋಬಾ ಭಾವೆ, ನಮ್ಮ ದೇಶದ ಇನ್ನೊಬ್ಬ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು, ಅವರು ಭಗವದ್ಗೀತೆಯನ್ನು ಗೀತಾ ತಾಯಿ ಅಂತ ಕರೆದು, ಅಂದರೆ ಅದು ತಾಯಿ ಇದ್ದಂತೆ, ನಮಗೆ ಪಾಲನೆ ಮಾಡುತ್ತೆ, ಪೋಷಣೆ ಮಾಡುತ್ತೆ. ಜೀವನದಲ್ಲಿ ಯಾವಾಗ ಬೇಕಾದರೂ ಅದರಿಂದ ನಾವು ಮಾರ್ಗದರ್ಶಕ ಸೂತ್ರಗಳನ್ನು ಕಲ್ತ್ಕೊಳ್ಬೋದು. ಅಂಥ ಒಂದು ಭಗವದ್ಗೀತೆ ನಮಗೆ ಈ ವಯಸ್ಸಿನಲ್ಲೇ ನಮಗೆ ಸಿಕ್ಕಿದೆ. ಇದನ್ನು ಆಗಲೇ ಹೇಳಿದಂತೆ ಸ್ವಾಮೀಜಿಯವರು, ಇದು ಈಗ ಕಂಠಪಾಠ ಮಾಡಿದ್ದೀವಿ, ಅವರು SSLC ಬಹಳ ಚೆನ್ನಾಗಿ ಉದಾಹರಣೆಯನ್ನು ಕೊಟ್ಟರು. ಈಗ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ಇದು ಪ್ರತಿನಿತ್ಯ ನೆನೆಸ್ಕೊಳ್ತಾ ಇರಬೇಕಾದಂಥ ವಿಷಯ. ಈಗ ಅಭ್ಯಾಸ ಒಂದು ಸರಿ ಮಾಡಿಬಿಟ್ಟಿದ್ದೀವಿ, ಇನ್ನು ಜೀವನ ಪೂರ್ತಿ ಅದಿರುತ್ತೆ ಅಂದ್ಕೊಳ್ಳೋಕ್ಕಾಗಲ್ಲ. ಅದರಂತೆ ಬದುಕೋದಕ್ಕೆ, ಅದನ್ನು ಪ್ರತಿನಿತ್ಯ ನೆನೆಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು. ಆ ರೀತಿಯಾದಂಥ ಭಗವದ್ಗೀತೆ ನಮಗೆ ಸಿಕ್ಕಿದೆ. ಇನ್ನು ನಾವು ಶಾಲೆಯ ವಿದ್ಯಾರ್ಥಿಗಳಾಗಿ ಇದರೊಳಗೆ ಬರುವ ಅನೇಕ ಅಂಶಗಳು, ಅದು ನಮ್ಮ ವಿದ್ಯಾಭ್ಯಾಸಕ್ಕೂ ಬಹಳ ದೊಡ್ಡ ಶಕ್ತಿ ಕೊಡುತ್ತೆ. ವ್ಯಕ್ತಿಯಾಗಿ ನಾನು ಹೇಗಿರಬೇಕು ಸಮಾಜದಲ್ಲಿ, ಇದನ್ನು ಕಲಿಸ್ಕೊಡುತ್ತೆ. ಉದಾಹರಣೆಗೆ ಸ್ವಾಮೀಜಿಯವರು ಉಲ್ಲೇಖ, ಅನುದ್ವೇಗಕರ ವಾಕ್ಯಂ, ಒಂದು ಶಬ್ದ ಅಷ್ಟೇ, ವಾಕ್ಯ ಅಷ್ಟೇ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು. ವಾಣಿ ಸಂಯಮ ಅಂತ ಹೇಳ್ತಾರೆ, ಅಂದರೆ ನಮ್ಮ ಶಬ್ದದ ಮೇಲೆ, ನಮ್ಮ ವಾಕ್ಯಗಳ ಮೇಲೆ ಇರಬೇಕಾದಂಥ ಹಿಡಿತ. ನಮ್ಮ ವಾಕ್ಯ, ನಮ್ಮ ಶಬ್ದ ಉದ್ವೇಗಕರವಾಗಿರಬಾರ್ದು ಅನ್ನುವುದು ಒಂದು ದೃಷ್ಟಿಯಿಂದ ಹೊರಗಡೆಯವರ ಜಗಳ ಕಡಿಮೆ ಮಾಡುತ್ತೆ, ಇನ್ನೊಂದು ದೃಷ್ಟಿಯಿಂದ ಒಳಗಡೆ ನಾವು ಉದ್ವೇಗಕ್ಕೆ ಒಳಗಾಗದೆ ಸಂತುಲನ ಹೇಗೆ ಕಾಪಾಡ್ಕೊಳ್ಬೋದು ಇದನ್ನು ಹೇಳ್ಕೊಡುತ್ತೆ. ಅಥವಾ ಉದ್ಧರೇದಾತ್ಮನಾತ್ಮನಂ ಅಂತ ಒಂದು ಶಬ್ದ, ಅದನ್ನು ಸ್ವಾಮೀಜಿಯವರು ಉಲ್ಲೇಖ ಮಾಡೋದು. ನಾವು ಕಂಠಸ್ಥ ಮಾಡಿರೋದು, ನನ್ನ ಬೆಳವಣಿಗೆಗೆ ನಾನೇ ಪ್ರಯತ್ನ ಮಾಡಬೇಕು ಅಂತ. ವಿದ್ಯಾರ್ಥಿಗಳಾಗಿ ಅಂತೂ ಬಹಳ ಅವಶ್ಯಕವಾದಂಥ ಅದೊಂದು ಅಂಶ ಅಂತ ಅನಿಸುತ್ತೆ. ನಿಜ, ನಮ್ಮ ಟೀಚರು ಅಥವಾ ಈ ರೀತಿಯ ನಮ್ಮ ಸಂಸ್ಥೆಗಳು ಅಥವಾ ನಮಗೆ ಅಕಸ್ಮಾತ್ ನಾವು ಬೇರೆ ಹಿರಿಯರಿಂದ ಕಲಿತ್ಕೊಳ್ತಾರೆ, ಅವರೆಲ್ಲರೂ ನಮಗೆ ಸಹಾಯ ಮಾಡ್ಬೋದು. ಆದರೆ ಕೊನೆಗೂ ನಾನು ಯಾವ ವಿಷಯವನ್ನು ಸಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಇದು ನನಗೆ ಸದಾ ನೆನಪಿದ್ರೆ ಆ ಮಾರ್ಗದಲ್ಲಿ ಬೇರೆ ಎಲ್ಲರೂ ಸಹಾಯಕರು. ಆದರೆ ನನ್ನ ಪರಿಶ್ರಮ, ಸ್ವಯಂ ಪ್ರಯತ್ನ, ಸೆಲ್ಫ್ ಇನಿಷಿಯೇಟಿವ್ ಅಂತೇನು ಹೇಳ್ತಾರೆ, ಇದು ಬಹಳ ಮಹತ್ವದ್ದು. ಇದು ನಮಗೆ ವಿದ್ಯಾರ್ಥಿ ಆಗಿದ್ದಾಗಲೂ ಅಗತ್ಯ ಇದೆ, ಮುಂದೆ ಬೆಳೆದಂತೆಯೂ ಅಗತ್ಯ ಇದೆ. ಬರ್ನಾರ್ಡ್ ಶಾ ಅಂತಕ್ಕಂಥ ಭಾಳ ಪ್ರಸಿದ್ಧ ಫಿಲಾಸಫರ್ ಯಾರಿದ್ದ, ಅವನು ಭಾಳ ಹಾಸ್ಯವಾಗೂ ಅನೇಕ ವಿಷಯಗಳನ್ನು ಬರಿತಾ ಇದ್ದ. ಅವನೊಂದು ಸರಿ ರೈಲಲ್ಲಿ ಹೋಗ್ತಾ ಇದ್ದ, ಟಿಕೆಟ್ ಚೆಕ್ಕರ್ ಬಂದ. ಬರ್ನಾರ್ಡ್ ಶಾ ಎಲ್ಲರಿಗೂ ಪ್ರಸಿದ್ಧ, ಅವನೆಲ್ಲರಿಗೂ ಗೊತ್ತಿತ್ತು ಆ ಟಿಕೆಟ್ ಚೆಕ್ ಮಾಡುವಂಥ ಟ್ರೈನಲ್ಲಿ, ಅವನಿಗೂ ಗೊತ್ತಿತ್ತು. ಆದರೆ ಅವನ ಡ್ಯೂಟಿ, ಅವನ ಕರ್ತವ್ಯ. ಅವನು ಎಲ್ಲರ ಟಿಕೆಟ್ ಕೇಳಿದಂತೆ ಬರ್ನಾರ್ಡ್ ಶಾ ಅವ್ರದ್ದು ಕೇಳಿದೆ. ಇವರು ಕೋಟಿನ ಜೇಬಿನಲ್ಲಿ ಆ ಕಡೆ ಈ ಕಡೆ ಮಾಡಿದ್ರು, ಕೆಳಗಡೆ ಹುಡುಕಿದ್ರು, ಪಕ್ಕದಲ್ಲಿ ಹುಡುಕಿದ್ರು. ಅವರ ಏನು ಬ್ಯಾಗ್ ಇತ್ತು, ಅದರೊಳಗೆ ಸಿಗ್ತಾ ಇಲ್ಲ ಅವ್ರಿಗೆ. ಅವನು ಹೇಳ್ದ, ನೀವೇನು ಚಿಂತೆ ಮಾಡೋಣ, ನಂಗೆ ಗೊತ್ತಿದೆ ನೀವು ಯಾರು ಅಂತ, ನೀವಾಗ ತೋರಿಸೋ ಅಗತ್ಯ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಲ್ಲ ನಿನಗೆ ಅಗತ್ಯ, ನನಗೆ ಅಗತ್ಯ ಇದೆ, ಅದರೊಳಗೆ ಎಲ್ಲಿ ಇಳಿಬೇಕು ಅಂತ ಇರುತ್ತಲ್ಲ, ಅದು ನನಗೆ ನೆನಪಿರ್ಬೇಕಲ್ಲ, ಅದಕ್ಕಾಗಿ ಆ ಟಿಕೆಟ್ ಬೇಕು ಅಂತೇಳಿ. ಅಂದರೆ ನಾವು ಎಲ್ಲಿ ಹೊರಟಿದ್ದೀವಿ ಅನ್ನೋದನ್ನು ನೆನಪಿಸುವಂಥ, ಸದಾ ಅದರ ಕಡೆ ಗಮನ ಕೊಡುವಂತೆ ಮಾಡುವಂಥ ಅನೇಕ ವಿಷಯಗಳು ಈ ಉದ್ಧರೇದಾತ್ಮನಾತ್ಮನ, ಅಂದರೆ ನಾನು ಯಾಕೆ ಈ ಕೆಲಸ ಮಾಡ್ತಾಯಿದ್ದೀನಿ, ಅದಕ್ಕಾಗಿ ನನ್ನ ಸ್ವಯಂ ಪರಿಶ್ರಮ ನಾನೇ ಮಾಡಿಕೊಳ್ಬೇಕು ಅನ್ನೋದು. ಅಂದರೆ ಈ ಸಣ್ಣ ಸಣ್ಣ ವಾಕ್ಯಗಳು, ಶಬ್ದಗಳು ಮತ್ತು ಒಟ್ಟು ಭಗವದ್ಗೀತೆ ನಮಗೆ ಒಂದು ಮಾರ್ಗದರ್ಶಕ ಆಗುತ್ತೆ. ಅಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರೂ ಪಾಲ್ಗೊಂಡಿದ್ದೀವಿ. ನಮ್ಮ ಪುರಾಣಗಳಲ್ಲಿ ಹಲವಾರು ಕಥೆಗಳಿದೆ. ಒಬ್ಬ ಕಚ ಅಂತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಕಥೆ ಇದೆ. ಅವನು ದೇವ ಋಷಿಯಾಗಿದ್ದಂಥ ಆ
ಇಂದ್ರಲೋಕದಲ್ಲಿ ಇದ್ದಂಥ ಗುರುಗಳು ಅವರ ಮಗ. ದೇವರು ರಾಕ್ಷಸರ ಯುದ್ಧದಲ್ಲಿ ರಾಕ್ಷಸರಿಗೆ ಇದ್ದಂಥ ಒಂದು ಶಕ್ತಿ ಶುಕ್ರಾಚಾರ್ಯ ಅಂತ, ಅವರ ಸತ್ತಿದ್ದವ್ರನ್ನ ಬದುಕಿಸುವ ಶಕ್ತಿ. ಆ ಕಾರಣಕ್ಕಾಗಿ ದೇವತೆಗಳಿಗೆ ಸೋಲಾಗ್ತಾಯಿತ್ತು. ಆಗ ಎಲ್ಲರೂ ನಿಶ್ಚಯ ಮಾಡಿ ಕಚನನ್ನು ನೀನು ಈ ವಿದ್ಯೆಯನ್ನು ಕಲ್ತ್ಕೊಂಡು ಬಾ ಅಂತ ಕಲಿಸಿದ್ರು. ಎಲ್ಲಿ ಕಳಿಸಿದ್ರು? ಅಲ್ಲೇ ಶುಕ್ರಾಚಾರ್ಯನ ಬಳಿಗೆ. ಅಲ್ಲಿ ಬಂದ. ಅದು ರಾಕ್ಷಸರ ರಾಜ್ಯ. ಕಚ ಪ್ರಯತ್ನ ಮಾಡ್ತಾ ಇದ್ದ. ಶುಕ್ರಾಚಾರ್ಯರಿಗೆ ಇವನು ಯಾಕೆ ಬಂದಿದ್ದಾನೆ ಅನ್ನೋದು ಗೊತ್ತಿತ್ತು. ಆದರೆ ಅವರು ಗೆಲ್ಲೋದಕ್ಕೆ ಇವನು ಪ್ರಯತ್ನ ಮಾಡ್ತಾ ಇದ್ದ. ಆ ರಾಕ್ಷಸರ ರಾಜರಿಗೂ ಗೊತ್ತಾಯ್ತು, ಈ ಥರ ದೇವಲೋಕದಿಂದ ಒಬ್ಬ ಕಚ ಅಂತಕ್ಕಂಥ ವಿದ್ಯಾರ್ಥಿ ಬಂದಿದ್ದಾನೆ, ಅವನು ಈ ವಿದ್ಯೆಯನ್ನು ಅಂದರೆ ಸತ್ತವ್ರನ್ನ ಬದುಕಿಸುವ ಸಂಜೀವಿನಿ ವಿದ್ಯೆಯನ್ನು ಕಲ್ತ್ಕೊಂಡು ಹೋಗಿ ಬಂದಿದ್ದಾನೆ ಅಂತ. ಅವರು ಇವನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಬೇರೆ ಬೇರೆ ರೀತಿಯಲ್ಲಿ ಅವನು ಗೋವುಗಳನ್ನು ಮೇಯ್ಸೋದಕ್ಕೆ ಹೋಗಿದ್ದ, ಅವನ್ನ ಕೊಂದು ಅವನ್ನ ನದಿಯಲ್ಲಿ ಹಾಕೋದು. ಶುಕ್ರಾಚಾರ್ಯರಿಗೆ ಆ ವಿದ್ಯೆ ಗೊತ್ತಿರದ ಶುಕ್ರಾಚಾರ್ಯರ ಮನೆಯಲ್ಲಿ ದೇವಯಾನಿ ಇದ್ಲು. ದೇವಯಾನಿ ಶುಕ್ರಾಚಾರ್ಯರ ಮಗಳು. ಕಚನನ ಜೊತೆಗೆ ಅವಳಿಗೆ ಪ್ರೇಮ ಉತ್ಪನ್ನ ಆಯಿತು. ಹಾಗೆ ಅವಳು ತಂದೆ ಹತ್ರ ಬಂದು ಹೇಳಿದ್ಲು, ಕಚನ ಬದುಕಿಸ್ಕೊಡು ಅಂತ. ಶುಕ್ರಾಚಾರ್ಯರು ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಉಪಯೋಗಿಸಿ ಕಚನನ್ನು ನದಿಯಿಂದ ಮತ್ತೆ ವಾಪಸ್ ತರಿಸಿದ್ರು. ರಾಕ್ಷಸರು ಮತ್ತೆ ಗೊತ್ತಾಯ್ತು. ಮತ್ತೆ ಅವನು ಕೊಂದು ಸುಟ್ಟುಬಿಟ್ರು. ಸುಟ್ಟು ಆ ಬೂದಿಯನ್ನು ಒಂದು ಪಾನೀಯದಲ್ಲಿ ಹಾಕಿ ಶುಕ್ರಾಚಾರ್ಯರಿಗೆ ಕುಡಿಸ್ಬಿಟ್ರು. ಅಂದರೆ ಕಚ ಎಲ್ಲಿದೆಯಾ ಅಂತ ಶುಕ್ರಾಚಾರ್ಯ ಕೇಳಿದ್ರೆ ಅವ್ರು ಹೊಟ್ಟೆಯಲ್ಲಿದ್ದಾನೆ. ಆದರೆ ದೇವಯಾನಿ ಬಿಡಲಿಲ್ಲ, ಮತ್ತೆ ಹಠ ಹಿಡಿದ್ಲು. ಕಚನ ಆ ಥರ ಕಥೆಯಲ್ಲಿ ಆ ಥರ ಹೇಳ್ತಾರೆ, ಪುರಾಣದ ಕಥೆ. ಕಚನ ಆತ್ಮಕ್ಕೆ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳ್ಕೊಟ್ರಂತೆ. ಮತ್ತು ನೀನು ಹೊರಗಡೆ ಬಂದಮೇಲೆ ನನ್ನನ್ನು ವಾಪಸ್ ಬದುಕಿಸು ಅಂತ ಅವರು ಕರೆದ್ರು. ಕಚ ಅವರ ಹೊಟ್ಟೆಯನ್ನು ಹೊಡ್ಕೊಂಡು ಹೊರಗಡೆ ಬಂದ ಮತ್ತು ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಉಪಯೋಗಿಸಿ ಇವನಿಗೆ ಜೀವ ತಂದ. ಈ ಕಥೆ ತುಂಬ ಉದ್ದ ಇದೆ, ನಾನು ಎಲ್ಲವನ್ನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಅದೆಲ್ಲ ಕಲಿತು ವಾಪಸ್ ಹೋಗಬೇಕಾದ್ರೆ ದೇವಯಾನಿ, ನಾನಾಗಲೇ ಹೇಳಿದಂತೆ ಅವಳಿಗೆ ಲವ್ ಆಗಿತ್ತು ಇವನ ಬಗ್ಗೆ, ನೀನು ಮದುವೆ ಆಗಬೇಕು ಅಂತ ಹಠ ಹಿಡಿದು. ಕಚನಿಗೆ ಅವನಿಗೂ ನೆನಪಿತ್ತು ಅವನ ಉದ್ದೇಶ ಏನು, ಎಲ್ಲಿಗೆ ಹೋಗಬೇಕು. ಬರ್ನಾಡ್ ಶಾ ಹೇಳಿದ್ರಲ್ಲ, ನಾನು ಯಾವ ಸ್ಟೇಷನ್ಗೆ ಹೋಗಬೇಕು ಅಂತ ನನಗೆ ಗೊತ್ತಿರಬೇಕು. ಅವನಿಗೆ ಸ್ಟೇಷನ್ ಗೊತ್ತಿತ್ತು. ವಾಪಸ್ ನಾನು ದೇವಲೋಕಕ್ಕೆ ಹೋಗಬೇಕು ಮತ್ತು ಜಗತ್ತಿನಲ್ಲಿ ಕೆಟ್ಟದನ್ನು ಅಳಿಸಿ ಒಳ್ಳೆಯದನ್ನು ಸ್ಥಾಪನೆ ಮಾಡುವಂಥ ಧರ್ಮಯುದ್ಧದಲ್ಲಿ ದೇವತೆಗಳಿಗೆ ಜಯ ಆಗುವಂತೆ ಮಾಡಬೇಕು. ಅದಕ್ಕಾಗಿ ಈ ವಿದ್ಯೆ ಅವನಿಗೆ ಗೊತ್ತಿತ್ತು. ಅವನು ಒಪ್ಪಲಿಲ್ಲ. ಇವಳು ಬೇರೆ ಬೇರೆ ರೀತಿ ತರ್ಕ ಹೇಳಿದ್ಲು. ಕಚ ಹೇಳ್ದ, ನೋಡಿ ನಿಮ್ಮ ತಂದೆಯಿಂದನೇ ನಾನು ಹೊರಗಡೆ ಬಂದಿದ್ದೀನಿ, ಅಂದರೆ ನಾನು ಮಗ ಆಗಿಬಿಟ್ಟೆ, ನಿನಗೆ ಅಣ್ಣ ಅಥವಾ ಸಹೋದರ ಆದೆ. ದೇವನಿಗೆ ತುಂಬ ಸಿಟ್ಟು ಬಂತು. ಅವಳಿಗೂ ಒಂದು ತಪಶಕ್ತಿ ಇತ್ತಂತೆ. ಅವಳು ಶಾಪ ಕೊಟ್ಟರಂತೆ, ಈ ವಿದ್ಯೆ ನಿನಗೆ ಅದರ ಶಬ್ದಗಳು ಮಾತ್ರ ನೆನಪಿರಲಿ, ಅದರ ಹಿಂದೆ ಇರತಕ್ಕಂಥ ಶಕ್ತಿ ಏನಿದೆ ಅದು ನಾಶ ಆಗೋಗಲಿ ಅಂತ. ಕಚ ಮತ್ತೆ ದೇವಲೋಕಕ್ಕೆ ಹೋದಂತೆ. ಆ ಮಂತ್ರವನ್ನು ಬೇರೆಯವ್ರಿಗೆ ಹೇಳ್ಕೊಟ್ನಂತೆ. ಅವರು ತಪಸ್ಸು ಮಾಡಿ ಆ ಶಕ್ತಿಯನ್ನು ಗಳಿಸಿದ್ರಂತೆ. ಅಂದರೆ ಇವನಿಗೆ ಆ ವಿದ್ಯೆ ಇರಲಿಲ್ಲ, ಆದರೆ ಇವನು ಬಂದ ಉದ್ದೇಶ ಏನಿತ್ತು ಅದರ ಸಾಧನೆಯನ್ನು ಮಾಡಿದ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಅನೇಕ ರೀತಿಯ ಅಡೆತಡೆಗಳು ಬರುತ್ತೆ. ಉದ್ಧರೇದ ಆತ್ಮನಾತ್ಮಾನಂ ಅನ್ನೋದು ನೆನಪಿದರೆ ನಾನು ಯಾವುದಕ್ಕೆ ಹೊರಟಿದ್ದೀನಿ, ನನ್ನ ಪ್ರಯತ್ನ, ನನ್ನ ಗುರಿ ಇದು ನನ್ನ ಕಣ್ಮುಂದೆ ಇರಬೇಕು. ನಮ್ಮ ಪುರಾಣದಲ್ಲಿ ಇನ್ನೊಂದು ಕಥೆಯೂ ಬರುತ್ತೆ, ಮತ್ಸ್ಯೇಂದ್ರನಾಥ ಗೋರಖನಾಥ ಅಂತ. ಮತ್ಸ್ಯೇಂದ್ರನಾಥನ ಶಿಷ್ಯ ಗೋರಖನಾಥ. ಮತ್ಸ್ಯೇಂದ್ರನಾಥ ಪ್ರಯಾಣಕ್ಕೆ ಹೊರಟಿದ್ದಾಗ ಪೂರ್ವಾಂಚಲ ಅಂದರೆ ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ ಆ ಕಡೆ ಹೋದಾಗ ಅಲ್ಲಿ ಪ್ರಮಿಳ ರಾಜ್ಯ, ಮಹಿಳೆಯರ ರಾಜ್ಯ ಇತ್ತು. ಇವನಲ್ಲಿ ಹೋದವನು ಅರಮನೆಗೆ ಅಲ್ಲಿ ಹೋದ. ರಾಣಿ ಜೊತೆಗೆ ಅಲ್ಲೇ ವಿವಾಹ ಆಗಿ, ಅಂದರೆ ಸನ್ಯಾಸಿ ಆಗಿದ್ದವನು, ಅಲ್ಲೇ ಇರೋದಕ್ಕೆ ಪ್ರಾರಂಭ ಮಾಡಿಬಿಟ್ಟು. ಅವನ ಶಿಷ್ಯ ಗೋರಕ್ಷನಾಥ ಅವನು ಹೊರಗಡೆ ನಿಂತು, ರಾಜ್ಯದ ಹೊರಗಡೆ ನಿಂತು ಜೋರಾಗಿ ಕರೀತಾ ಇದ್ದಾನೆ, ಬಾ ಬಾ ಅಂತ. ಭಾಳ ಕಷ್ಟಪಟ್ಟು ಅವನನ್ನು ಎಳ್ಕೊಂಡು ಬಂದಂತೆ. ಇದು ಕಥೆ ಇದೆ. ಅಂದರೆ ಕಚ ತನ್ನ ಉದ್ದೇಶ ಏನಿತ್ತು ಅನ್ನೋದು ನೆನಪಿಟ್ಕೊಂಡು ಆ ಉದ್ದೇಶ ಸಾಧನೆಗೆ ಯಾವುದೇ ರೀತಿಯ ಅಡೆತಡೆ ಬಂದರೂ ಅದೆಲ್ಲವನ್ನು ಭೇದಿಸಿಕೊಂಡು ಅವನ ಉದ್ದೇಶ ಸಾಧನೆ ಮಾಡಿದ. ಆದರೆ ಬಹಳ ತಪಸ್ವಿ ಆಗಿದ್ದಂಥ ಮತ್ಸ್ಯೇಂದ್ರನಾಥ ಕೂಡ ಕ್ಷಣಗಳು ಜಾರಿದಾಗ ಅವನ ಉದ್ದೇಶವನ್ನೇ ಮರೆತುಬಿಟ್ಟ. ಭಗವದ್ಗೀತೆ ಅಂತಕ್ಕಂಥ ಈ ಗ್ರಂಥಗಳು ಅಥವಾ ಈ ಸಂದೇಶಗಳು ನಮ್ಮನ್ನು ನಮ್ಮ ಯಾವ ಉದ್ದೇಶಕ್ಕೆ, ನಾವು ವಿದ್ಯಾರ್ಥಿಯಾಗಿ ಕಚನ ರೀತಿಯಲ್ಲಿ ಯೋಚನೆ ಮಾಡಬೇಕು. ನಾನು ಯಾಕೆ ಬಂದಿದ್ದೀನಿ ಈ ಶಾಲೆಗೆ, ನಾನು ಯಾಕೆ ಕಲಿತಾ ಇದ್ದೀನಿ,
ನಾನೇನು ಸಾಧನೆ ಮಾಡಬೇಕಾಗಿದೆ, ನನ್ನ ಅಂತಿಮ ಗುರಿ ಯಾವುದು, ಇದ್ರ ಕಡೆ ನಮ್ಮ ಗಮನ ಬೇಕು. ಹಾಗಾಗಿ ಭಗವದ್ಗೀತೆ ಇರ್ಬೋದು, ರಾಮಾಯಣ ಮಹಾಭಾರತ ಇರ್ಬೋದು, ಇದೆಲ್ಲವೂ ನಮ್ಮ ಜೀವನದ ಪಾಠವನ್ನು ಕಲಿಸುತ್ತೆ. ಅಂಥ ಒಂದು ಪಾಠವನ್ನು ಕಲಿಯುವಂಥ ಒಂದು ಸೌಭಾಗ್ಯವನ್ನು, ಸಂದರ್ಭವನ್ನು ಸ್ನೇಹ ಟ್ರಸ್ಟ್ ಅಂತ ಸಾರ್ವಜನಿಕ ಸಂಸ್ಥೆ, ಸೇವಾ ಸಂಸ್ಥೆ ನಮಗೆಲ್ಲ ಒದಗಿಸಿದೆ. ಅದರ ಸಂಪೂರ್ಣ ಉಪಯೋಗ ಮಾಡಿಕೊಂಡು ಸ್ವಾಮೀಜಿಯವರು ಹೇಳಿದಂತೆ ಕಂಠಸ್ಥ ಮಾಡಿದ್ದನ್ನು ಮರೆಯದೆ ಅದರ ಹಿಂದಿರುವ ಭಾವ, ಸ್ಪಿರಿಟ್, ಇದನ್ನು ಜೀವನ ಪೂರ್ತಿ ನೆನಪಿಟ್ಕೊಂಡು ನಾವೆಲ್ಲರೂ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ, ವ್ಯಕ್ತಿ ನಿರ್ಮಾಣದಿಂದ ಸಮಾಜ ಪರಿವರ್ತನೆ ಅಂತೇನಿದೆ, ನಾವು ಒಬ್ಬರು ಸಮಾಜದ, ದೇಶದ ಭವಿಷ್ಯಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ತಯಾರಾಗೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಸ್ನೇಹ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ಪೂಜ್ಯ ಸ್ವಾಮೀಜಿಯವರು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.